ಮೈದಾ 250 grams, yeast 5 grams, baking powder 1 gram, powder sugar 45 grams, butter 50 grams, water 150 ml. ವಾರ್ಮ್ ವಾಟರಲ್ಲಿ ಶುಗರ್ ಮತ್ತು ಈಸ್ಟ್ನ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ 5 minutes ಹಾಗೆ ಬಿಡಬೇಕಾಗತ್ತೆ. ಮತ್ತು ಇದಕ್ಕೆ ಮೈದಾ ಮತ್ತು ಬೇಕಿಂಗ್ ಪೌಡರ್ನ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಈಗ ಇದನ್ನು ಮೈದಾ ಮತ್ತು ಲಿಕ್ವಿಡ್ನ ಎರಡು ಮಿಕ್ಸ್ ಮಾಡಿಕೊಂಡು ಮಿಕ್ಸರಲ್ಲಿ ಡೋಗೆ ಫಾರ್ಮ್ ಮಾಡ್ಕೋಬೇಕಾಗತ್ತೆ. ಬಟ್ ಮೀಡಿಯಮ್ ಸ್ಪೀಡ್ ಇಟ್ಕೊಂಡು ಮಿಕ್ಸರ್ನ ಫುಲ್ಲು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾವು 50 grams ಬಟರ್ನ ಆ್ಯಡ್ ಮಾಡಬೇಕಾಗತ್ತೆ. ಆ್ಯಡ್ ಮಾಡಿಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕನ್ಸಿಸ್ಟೆನ್ಸಿ ಬರಬೇಕಾಗತ್ತೆ. ಈ ಕನ್ಸಿಸ್ಟೆನ್ಸಿ ಬಂದಾದಮೇಲೆ ನಾವು ಮಿಕ್ಸರ್ನ ಡೌನ್ ಮಾಡಿಕೊಂಡು ಈ ಡೌನೆಲ್ಲ ಒಂದು ಕಡೆಗೆ ಕೆಳಗಡೆ ಹಾಕ್ಕೊಂಡು ಒಂದು ರೌಂಡ್ ಡೋಬಾಲ್ ಆಗಿ ಮಾಡ್ಕೋಬೇಕಾಗತ್ತೆ. ಡೋಬಾಲ್ ಮಾಡಿಕೊಂಡು ಒಂದು 5 minutes ನಾವು ಅದನ್ನು ತೆಗೆದಿಡಬೇಕು. ಸ್ವಲ್ಪ ಡಸ್ಟಿಂಗ್ ಮಾಡಿಕೊಂಡು ನೀಟಾಗಿ ಅದನ್ನು ರೌಂಡಾಗಿ ನೀಟಾಗಿ ಎಲ್ಲೂ ಗ್ಯಾಪ್ಸ್ ಇಲ್ಲದೆ ಫುಲ್ ಸ್ಮೂತ್ ಡೋಬಾಲ್ ಆಗಿ ಮಾಡಿಕೊಂಡು ಅದನ್ನು ಒಂದು 5 minutes ರೆಸ್ಟಿಂಗಲ್ಲಿ ಇಡಬೇಕಾಗತ್ತೆ. ಅದ್ರ ಮೇಲೆ ಒಂದು ಕ್ಲಾತ್ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಬೌಲ್ನ ನೀವು ಕ್ಲೋಸ್ ಮಾಡಿಕೊಂಡು ಎತ್ತಿಟ್ಕೋಬೇಕಾಗತ್ತೆ. ಒಂದು 5 minutes ಆದಮೇಲೆ ಅದನ್ನು ಓಪನ್ ಮಾಡಿಕೊಂಡು ಅದನ್ನು ಡಸ್ಟಿಂಗ್ ಮಾಡ್ಕೊಳ್ಳಿ. ಡಸ್ಟಿಂಗ್ ಮಾಡಿಕೊಂಡು ಕ್ಲಿಯರಾಗಿ ಅದನ್ನು ಫ್ಲ್ಯಾಟ್ ಮಾಡ್ಕೋಬೇಕು. 1 inch ಥಿಕ್ನೆಸ್ಸಲ್ಲಿ ಫ್ಲ್ಯಾಟ್ ಮಾಡ್ಕೋಬೇಕಾಗತ್ತೆ. ನಿಮಗೆ ತೋರಿಸ್ಕೊಡ್ತೀನಿ. ಜೆಂಟಲಾಗಿ ಸ್ಮೂತಾಗಿ ನಾವು ಅದನ್ನು ಕೈಯಲ್ಲಿ ಪ್ರೆಸ್ ಮಾಡಬೇಕಾಗತ್ತೆ. ತುಂಬ ಹಾರ್ಡಾಗಿ ಪ್ರೆಸ್ ಮಾಡಬೇಡಿ. ನೋಡಿ, ಈ ಥರ ಈ ಥಿಕ್ನೆಸ್ಸಲ್ಲಿ ಅಂದರೆ 1 inch ಥಿಕ್ನೆಸ್ಸಲ್ಲಿ ನೀವು ಅದನ್ನು ಮಾಡಿಕೊಂಡು ಮತ್ತು ಡೋನಟ್ ಕಟರ್ ಯೂಸ್ ಮಾಡಿಕೊಂಡು ನೀವು ಅದನ್ನು ಡೋನಟ್ಸ್ನ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ಸಪ್ರೇಟ್ ಮಾಡಿಕೊಂಡು ಇಲ್ಲಿಂದ ಇದನ್ನು ಮತ್ತೆ ನಾವು ಒಂದು ಬಟರ್ ಪೇಪರಲ್ಲಿ ನಾವು ಅದನ್ನು ಕಟ್ ಪೀಸಸ್ ಮಾಡಿ ಅದರಲ್ಲಿ ನಾವು ಹಾಕ್ಕೊತೀವಿ. ಈ ಥರ ಕಂಪ್ಲೀಟಾಗಿ ಎಲ್ಲನೂ ಆಗುತ್ತೆ. ಇದು 250 grams ಮೈದಾಯಿಂದ ನಮಗೆ ಟೋಟಲ್ಲು 8 ಡೋನಟ್ಸ್ ಅನ್ನೋದು ರೆಡಿ ಆಗುತ್ತೆ. 8 ಡೋನಟ್ಸ್ ಆಗುತ್ತೆ 250 grams ಮೈದಾ ಯೂಸ್ ಮಾಡಿದರೆ. ಓಕೆ, ಟೋಟಲ್ ಇದು ಎಂಟೈರ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಟೋಟಲ್ 8 ಡೋನಟ್ಸ್ನ ನಾವು ಮಾಡ್ಕೋಬಹುದು. ಟೋಟಲ್ ಇದನ್ನು 1 hour ಹಿಡಿದು 1.5 hour ನಮಗೆ ಪ್ರೂಫಿಂಗ್ ಇಡಬೇಕಾಗತ್ತೆ ಬೇಸ್ಡ್ ಆನ್ ದ ಕ್ಲೈಮೇಟ್. ನೋಡಿ, ಇದು ಪ್ರೂಫಿಂಗ್ ಆದಮೇಲೆ ಈಗ ಹೀಗಿರುತ್ತೆ, ಅಂದರೆ ಸ್ವಲ್ಪ ದಪ್ಪ ಆಗುತ್ತೆ. ಇದಾದಮೇಲೆ ನಾವು ನೆಕ್ಸ್ಟು ಡೈರೆಕ್ಟಾಗಿ ಫ್ರೈಯಿಂಗ್ ಹೋಗಬೇಕಾಗತ್ತೆ. ಇದಕ್ಕೆ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಸನ್ಫ್ಲವರ್ ಆಯಿಲು ಸ್ವಲ್ಪ ಹೀಟ್ ಆದಮೇಲೆ ಡೈರೆಕ್ಟಾಗಿ ನೀವು ಅದನ್ನು ಡೋನಟ್ಸ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ನೋಡ್ಕೊಂಡು ಮಾಡಿ, ಏನಕ್ಕೆ ಅಂತ ಹೇಳಿದ್ರೆ ತುಂಬ ಫಾಸ್ಟಾಗಿ ಫ್ರೈ ಆಗಿಬಿಡುತ್ತೆ. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡಬೇಕು. ಎರಡೂ ಕಡೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕಾಗತ್ತೆ. ನೋಡಿ, ತುಂಬ ಬೇಗ ಫ್ರೈ ಆಗುತ್ತೆ. ಕಂಪ್ಲೀಟಾಗಿ ಎಲ್ಲ ಡೋನಟ್ಸ್ ನಾನು ಫುಲ್ ಕಂಪ್ಲೀಟ್ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ನೆಕ್ಸ್ಟು ಇದನ್ನು ಮತ್ತೆ ನಾವು ಒಂದು 1 hour ಬಿಟ್ಬಿಡ್ಬೇಕಾಗತ್ತೆ. ಫುಲ್ ಕೂಲ್ ಆಗಬೇಕು. ಫುಲ್ ಕೂಲ್ ಆದಮೇಲೆ ಮತ್ತೆ ನಾವು ಇದನ್ನು ಚಾಕ್ಲೇಟ್ ಅಪ್ಲೈ ಮಾಡ್ಕೊತೀವಿ. 1 hour ಹೀಗೆ ಕಂಪ್ಲೀಟಾಗಿ ಬಿಟ್ಬಿಡ್ಬೇಕು. ಬಿಸಿ ಇರಬೇಕಾದ್ರೆ ನಾವು ಚಾಕ್ಲೇಟ್ ಅನ್ನೋದನ್ನು ಅಪ್ಲೈ ಮಾಡಬಾರ್ದು. ಈಗ ನಿಮಗೆ ಯಾವ ಫ್ಲೇವರ್ ಆದರೆ ಇಷ್ಟನೋ, ಲೈಕ್ ಡಾರ್ಕ್ ಚಾಕ್ಲೇಟು, ಮಿಲ್ಕ್ ಚಾಕ್ಲೇಟು ಆರ್ ವೈಟ್ ಚಾಕ್ಲೇಟು, ಒಂದು ಬೌಲ್ಗೆ ಹಾಕ್ಕೊಂಡು ನೀವು ಅದನ್ನು ಹೀಟ್ ಮಾಡಿಬಿಟ್ಟು ಚಾಕ್ಲೇಟ್ ಮೆಲ್ಟ್ ಮಾಡೋದು ನಿಮಗೆ ತುಂಬ ವಿಡಿಯೋಸಲ್ಲಿ ಎಲ್ಲಿ ಬೇಕಾದ್ರೂ ಸಿಗುತ್ತೆ ಹೇಗೆ ಮೆಲ್ಟ್ ಮಾಡೋದು ಅಂತ. ಅದನ್ನು ಮೆಲ್ಟ್ ಮಾಡಿಕೊಂಡು ನೀವು ಇದನ್ನು ಇವಾಗ ಡೋನಟ್ಸ್ಗೆ ಒಂದು ಸೈಡ್ ಹಾಫ್ ಪಾರ್ಟ್ ಆಫ್ ದ ಡೋನೆಟ್ನ ನೀವು ಚಾಕ್ಲೇಟಲ್ಲಿ ಡಿಪ್ ಮಾಡ್ಕೋಬೇಕಾಗತ್ತೆ. ಚಾಕ್ಲೇಟು ತುಂಬ ಇಷ್ಟ ಇರೋರು ನೀವು ಬೇಕಾದರೆ ಜಾಸ್ತಿ ಚಾಕ್ಲೇಟು ಹಾಕೋಬೋದು. ನಾವು ನಾರ್ಮಲಿ ಸೇಲ್ ಮಾಡೋದಕ್ಕೆ ಏನು ಮಾಡ್ತೀವಿ ಅಂದರೆ ಹಾಫ್ ಪಾರ್ಟ್ ಆಫ್ ದ ಡೋನಟ್ಸ್ ಮಾತ್ರ ನಾವು ಚಾಕ್ಲೇಟ್ ಅಪ್ಲೈ ಮಾಡ್ತೀವಿ. ಎಂಟು ಡೋನಟ್ಸ್ನ ಫುಲ್ ಕಂಪ್ಲೀಟಾಗಿ ನಾವು ಚಾಕ್ಲೇಟ್ ಅಪ್ಲೈ ಮಾಡ್ಕೊಂಡಿದ್ದೀವಿ. ಚಾಕ್ಲೇಟ್ ಫುಲ್ ಅಪ್ಲೈ ಆದಮೇಲೆ ಇದನ್ನು ಫುಲ್ ಕೂಲ್ ಆಗೋಕ್ಕೆ ಬಿಡಬಾರ್ದು. ಚಾಕ್ಲೇಟ್ ಅನ್ನೋದು ಇದಕ್ಕೆ ನಾವು ಯಾವುದೇ ಥರ ಮಿಲ್ಕ್ ಆ್ಯಡ್ ಮಾಡ್ತಾ ಇಲ್ಲ.
ಇದು ಕಂಪ್ಲೀಟಾಗಿ ಕೂಲ್ ಆಗಿಬಿಟ್ರೆ ಹಾರ್ಡ್ ಆಗಿಬಿಡುತ್ತೆ. ಹಾರ್ಡ್ ಆಗೋಕ್ಕಿಂತ ಮುಂಚೆ ನೀವು ಅಪ್ಲೈ ಮಾಡಿದ ತಕ್ಷಣ ಸ್ಪ್ರಿಂಕ್ಲರ್ಸ್ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಸ್ಪ್ರಿಂಕ್ಲರ್ಸ್ ಇಷ್ಟ ಆಗುತ್ತೋ ಆ ಥರ ಹಾಕ್ಕೊಳ್ಳಿ. ಕೆಲವೊಬ್ಬರು ಜೆಮ್ಸ್ ಹಾಕ್ಕೊತಾರೆ, ಕ್ಯಾಡ್ಬರಿ ಜೆಮ್ಸು. ಸೊ ಆ ಥರ ನಿಮಗೆ ಬೇಕಾಗಿರುವಂಥ ಫ್ಲೇವರ್ಡ್ ಯಾವ ಥರ ಸ್ಪ್ರಿಂಕ್ಲರ್ಸ್ ಬೇಕೋ ಅದನ್ನೆಲ್ಲ ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ಅಪ್ಲೈ ಮಾಡಾದಮೇಲೆ ಇಟ್ ಈಸ್ ರೆಡಿ ಟು ಸರ್ವ್. ಥ್ಯಾಂಕ್ ಯು.